ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳೋಕೆ ಹೊರಟಿರೋ ವಿಷಯ ಏನು ಅಂತಂದರೆ ಕ್ಯಾಪ್ಸುಲ್ ವಾರ್ಡ್ರೋಬ್ ಬಗ್ಗೆ. ಕ್ಯಾಪ್ಸುಲ್ ವಾರ್ಡ್ರೋಬ್ ಅಂದರೆ ಕೆಲವು ಬಟ್ಟೆನ ಇಟ್ಕೊಂಡು ಅದನ್ನ ಬೇರೆ ಬೇರೆ ರೀತಿ ಸ್ಟೈಲ್ ಮಾಡಬಹುದು. ಎಕ್ಸಾಂಪಲ್ ಹೇಗೆ ಅಂದರೆ, ಈಗ ಒಂದು ವೈಟ್ ಟಿ ಶರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಅದನ್ನು ನೀವು ಬ್ಲ್ಯಾಕ್ ಜೀನ್ಸು, ಬ್ಲೂ ಜೀನ್ಸು, ಗ್ರೇ ಜೀನ್ಸು, ಫ್ಲೇಯರ್ಡ್ ಜೀನ್ಸು ಅಥವಾ ವೈಟ್ ಲೆಗ್ ಜೀನ್ಸು, ಈಗ ಯಾವುದಾದ್ರೂ ಅಥವಾ ಮಿಡಿ ಸ್ಕರ್ಟ್ಗಳಿಗಾದ್ರೂ, ಸಾಲಿಡ್ ಕಲರ್ ಆಗಿರೋ ಮಿಡಿ ಸ್ಕರ್ಟ್ಗಳಿಗಾದ್ರೂ ಪೇರ್ ಮಾಡಬಹುದಲ್ಲ. ಇದನ್ನೇ ಕ್ಯಾಪ್ಸುಲ್ ವಾರ್ಡ್ರೋಬ್ ಅಂತೇಳಿ ಅಂತಾರೆ. ಇದು ಜಾಸ್ತಿ ಕಾಲೇಜ್ ಹೋಗೋ ಹುಡುಗಿರಿಗೆ ಯೂಸ್ ಆಗುತ್ತೆ. ಅದಲ್ಲದೆ ಯಾರು ಜಾಸ್ತಿ ಬಟ್ಟೆ ತೊಗೊಳೋಕ್ಕೆ ಇಷ್ಟಪಡದೆ ಸ್ವಲ್ಪೇ ಬಟ್ಟೆಲಿನೇ ಹೊಸ ಲುಕ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅಂದ್ಕೊತಾರೆ, ಹೊಸ ಔಟ್ಫಿಟ್ ಹಾಕ್ಕೋಬೇಕು ಅಂತ ಅಂದ್ಕೊತಾರೆ, ಅವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಈಗ ನಾನು ಹೇಳೋ ಬೇಸಿಕ್ ರೂಲ್ ಏನು ಫ್ಯಾಷನ್ದು ಅಂತಂದರೆ, ಆಲ್ಮೋಸ್ಟ್ ಆಲ್ ಆಗಿ ನಿಮ್ಮ ವಾರ್ಡ್ರೋಬಲ್ಲಿ 80% ಕ್ಯಾಪ್ಸುಲ್ ಆಗಿರೋ ಬೇಸಿಕ್ ಕ್ಲಾತ್ ಇರಬೇಕು. ಇನ್ನು 20% ಮಾತ್ರ ಟ್ರೆಂಡಿ ಆಗಿರೋ ಕ್ಲಾತ್ಸ್ ಇರಬೇಕು. ಟ್ರೆಂಡಿ ಆಗಿರೋ ಕ್ಲಾತ್ಸು ಅಂತೇಳಿ ಅಂತಂದರೆ, ಯಾವುದು ಲಾಸ್ಟ್ ಇಯರಲ್ಲಿ ಫ್ಯಾಷನಲ್ಲಿ ಇತ್ತು, ಇದು ಈ ಇಯರಲ್ಲಿ ಇಲ್ಲ, ಅದು ಹೋಗ್ಬಿಟ್ಟಿದೆ ಅಂತೇಳಿ ಅಂದ್ಕೊತೀವಲ್ಲ, ಅದನ್ನು 20% ಮಾತ್ರ ಇಟ್ಕೊಳ್ಳಿ. ಯಾಕಂತಂದರೆ ಅದು ಜಾಸ್ತಿ ದಿನ ನಿಮಗೆ ಯೂಸ್ ಆಗಲ್ಲ. ಅದೇ ರೀತಿ 80% ಒಳಗಡೆ ಏನು ಇರಬೇಕು ಅಲ್ವಾ ಕ್ಯಾಪ್ಸುಲ್ ಆಗಿರೋ ಬೇಸಿಕ್ ವಾರ್ಡ್ರೋಬು, ಅದನ್ನು ಮಾತ್ರ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಅವು ಯಾವ್ಯಾವು ಅಂತಂದರೆ, ಇದರಲ್ಲೇ ನಾನು ಆಲ್ಮೋಸ್ಟ್ ಆಲ್ ಆಗಿ ಸೆಕ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಶರ್ಟ್ಸ್ಗಳ ಬಗ್ಗೆ ಬಂತು ಅಂತಂದರೆ, ಹುಡುಗಿರಿಗೆ ವೈಟ್ ಶರ್ಟು, ಬ್ಲ್ಯಾಕ್ ಶರ್ಟು, ಬೇಜ್ ಶರ್ಟು, ಬ್ಲೂ ಶರ್ಟು ಇಟ್ಕೊಂಡ್ರೆ ಒಳ್ಳೆಯದು. ಇವು 4 ಶರ್ಟ್ಗಳಿಂದ ಯಾವುದೇ ರೀತಿಯಾದಂಥ ಜೀನ್ಸ್ಗಳಾಯಿತು, ಪ್ಲೇನ್ ಟ್ರೌಸರ್ಸ್ ಆಯಿತು, ಅಥವಾ ಸ್ಕರ್ಟ್ಸ್ಗಳಾಯಿತು, ಅಥವಾ ಈ ಶರ್ಟ್ಗಳ ಮೇಲೇ ಮತ್ತೆ ನೆಕ್ಸ್ಟ್ ನೀವು ಡೆನಿಮ್ ಜಾಕೆಟ್ಸ್ ಆಯಿತು, ಇಲ್ಲ ಅಥವಾ ಬೇರೆ ಬೇರೆ ಜಾಕೆಟ್ಸ್ಗಳನ್ನಾದ್ರೂ ಹಾಕ್ಕೊಂಡು ನೀವು ಸ್ಟೈಲ್ ಮಾಡ್ಬೋದು. ಅದೇ ರೀತಿ ಟಿ ಶರ್ಟಲ್ಲಿ ಬಂತು ಅಂತೇಳಂದರೆ, ವೈಟ್ ಟಿ ಶರ್ಟು, ಬ್ಲ್ಯಾಕ್ ಟಿ ಶರ್ಟು, ಬೇಜ್ ಟಿ ಶರ್ಟು ಆರ್ ಗ್ರೇ ಅಥವಾ ಬ್ರೌನ್ ಟಿ ಶರ್ಟ್ ಆದರೂ ಕೂಡ ಓಕೆ. ನೀವು ಏನಾದರೂ ಪಿಂಕ್ ಕಲರ್ ಏನಾದರೂ ಇಷ್ಟಪಡೋಂಗಿತ್ತು ಅಂತಂದರೆ, ನ್ಯೂಡ್ ಪಿಂಕ್ ಅಂತ ಬರುತ್ತೆ, ಆ ಕಲರ್ನ ಹಾಕಿ, ಅದು ಕೂಡ ಔಟ್ ಆಫ್ ಟ್ರೆಂಡ್ ಯಾವತ್ತೂ ಆಗೋಲ್ಲ. ಅದೇ ರೀತಿಯೇ ನಿಮಗೆ ಬೇಸಿಕ್ ನನಗೆ ಕಂಪ್ಲೀಟಾಗಿ ಪ್ಲೇನ್ ಆಗಿರೋ ಟಿ ಶರ್ಟ್ಗಳು, ಪ್ಲೇನ್ ಆಗಿರೋದು ಇಷ್ಟ ಇಲ್ಲ ಅಂತಂದರೆ, ಚಿಕ್ಕದಾಗಿ ಪ್ರಿಂಟ್ ಇರೋ ಟಿ ಶರ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಶರ್ಟಲ್ಲಿನೂ ಅಷ್ಟೇ, ಯಾವುದಾದ್ರೂ ಲೈನ್ಸಲ್ಲಿ ವರ್ಟಿಕಲ್ ಲೈನ್ಸ್ ಯೂಸ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಅದು ಮ್ಯಾಚ್ ಆಗುತ್ತೆ ಎಲ್ಲ ಇದಕ್ಕೂ. ಅದಾಗಿಂದ ನಿಮಗೆ ಕ್ರಾಪ್ ಟಾಪ್ಸ್ ಅಂತ ಬಂದಾಗ, 2 ಕ್ರಾಪ್ ಟಾಪ್ಸು ಸಾಲಿಡ್ ಕಲರ್ವು, ನಿಮಗೆ ಯಾವುದು ಕ್ರಾಪ್ ಟಾಪು ನಿಮಗೆ ಪರ್ಫೆಕ್ಟ್ ಅನಿಸುತ್ತೆ, ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ, ಹೈ ನೆಕ್ಕಾ, ಲೋ ನೆಕ್ಕಾ, ವಿ ನೆಕ್ಕಾ, ಆ ರೀತಿಯಲ್ಲಿ ಕ್ರಾಪ್ ಟಾಪ್ಗಳನ್ನ ಇಟ್ಕೊಂಡಿರಿ. ಅದಾಗಿಂದ ಪ್ಯಾಂಟ್ ವಿಷಯಕ್ಕೆ ಬಂದರೆ, ಸ್ಟ್ರೇಟ್ ಕಟ್ ಜೀನ್ಸು, ಫ್ಲೇರ್ ಜೀನ್ಸು, ವೈಡ್ ಲೆಗ್ ಜೀನ್ಸು, ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕಿನ್ನಿ ಜೀನ್ಸು ಕೂಡ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡಲ್ಲ. ಬಟ್ ಕುರ್ತಿಗೋಸ್ಕರ ನೀವೇನಾದರೂ ಸ್ಕಿನ್ನಿ ಜೀನ್ಸ್ನ ಯೂಸ್ ಮಾಡೋಂಗಿತ್ತು ಅಂತಂದರೆ ಇಟ್ಕೊಂಡ್ರೆ ಒಳ್ಳೆಯದು. ಅದನ್ನು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗೆ ಬಂದು ಮತ್ತು ನಿಮಗೆ ಟ್ರೌಸರ್ಸ್ ಬೇಕು ಅಂದರೆ, ಯಾವಾಗಲೂ ಜೀನ್ಸ್ ಹಾಕಿ ಸಾಕಾಗಿದೆ, ಸುಸ್ತಾಗಿದೆ ನಮಗೆ, ಅಥವಾ ಬೇರೆ ಪ್ಯಾಂಟ್ ಬೇಕು, ನಾವು ಬೇರೆ ಪ್ಯಾಂಟನ್ನು ಹಾಕ್ಕೋಬೇಕು ಅಂತೇಳಿ ಅನಿಸಿದ್ರೆ, ಅಂದರೆ ನಾನು ಈಗೆಲ್ಲ ಹೇಳ್ತಿರೋದು ವೆಸ್ಟರ್ನ್ ವೇರ್ ಬಗ್ಗೆನೇ. ಆ ರೀತಿ ಅನ್ನಿಸಿದಾಗ 2 ಪ್ಯಾಂಟ್ಸ್ ಇಟ್ಕೊಳ್ಳಿ. ಅಂದರೆ ಬ್ಲ್ಯಾಕ್ ಪ್ಯಾಂಟು, ಬ್ರೌನ್ ಪ್ಯಾಂಟು, ಅಥವಾ ಯಾವುದಾದ್ರೂ ಲೈಟ್ ಕಲರ್ ಆಗಿ ನಿಮಗೆ ಇಷ್ಟ ಆಗಿರೋ ಪ್ಯಾಂಟನ್ನು ಇಟ್ಕೊಳ್ಳಿ. ಅದಾಗಿಂದ ಸ್ಕರ್ಟ್ ವಿಷಯದಲ್ಲಿ ಬಂದರೆ, ಸಾಲಿಡ್ ಕಲರ್ ಆಗಿದೆ ಮೇನ್ ಅಂದರೆ ಪ್ಲೇನ್ ಆಗಿರೋ ಸ್ಕರ್ಟ್ಗಳನ್ನ, ಬ್ಲ್ಯಾಕ್ ಅಥವಾ ಬ್ರೌನ್ ಆಯಿತು, ಇಲ್ಲಾಂದರೆ ವೈಟ್ ಸ್ಕರ್ಟ್ ಕೂಡ ತುಂಬ ಟ್ರೆಂಡಿ ಆಗಿದೆ ಈಗ. ಇನ್ನೂ ಒಂದು ಪ್ರಿಂಟೆಡ್ ಲಾಂಗ್ ಸ್ಕರ್ಟ್ ಬರುತ್ತೆ, ಅದನ್ನು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಅದಾಗಿಂದ ಪ್ಲೀಟೆಡ್ ಸ್ಕರ್ಟ್ಗಳು ಬಂದಿದ್ದಾವೆ ಇತ್ತೀಚೆಗೆ, ಅವೂ ಚೆನ್ನಾಗಿ. ಈ 4 ಸ್ಕರ್ಟನ್ನು ಇಟ್ಕೊಳೋದ್ರಿಂದ ನಾನು ಮೇಲೆ ಹೇಳಿದ ರೀತಿಯೇ ಎಲ್ಲ ಕ್ರಾಪ್ ಟಾಪ್ಗಳಿಗೆ, ಅಂದರೆ ಕ್ರಾಪ್ ಟಾಪ್ ಹಾಕಿನಿ ಅದ್ರ ಮೇಲೆ ಜಾಕೆಟ್ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ, ಅಥವಾ ಸ್ಕಾರ್ಫ್ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ, ಅಥವಾ ಟಿ ಶರ್ಟ್ ಹಾಕಿ ಇನ್ಶರ್ಟ್ ಮಾಡಿದರೂ ಕೂಡ ಚೆನ್ನಾಗಿ ಅನಿಸುತ್ತೆ, ಶರ್ಟ್ ಹಾಕಿ ಇನ್ಶರ್ಟ್ ಮಾಡಿದ್ರೂ ಈ 4 ಸ್ಕರ್ಟ್ಗಳಿಗೆ ಚೆನ್ನಾಗಿನೇ ಕಾಣುತ್ತೆ. ಅದಾಗಿಂದ ನಿಮಗೆ ಔಟರ್ ವೇರ್ಗೆ ಏನಾದರೂ ಬೇಕು ಅಂತಂದರೆ, ಲೈಕ್ ನಿಮ್ಗೆ ಹೇಳಿದ್ನಲ್ವ ಡೆನಿಮ್ ಜಾಕೆಟು, ಕಾರ್ಡಿಗನ್ಸು, ಜಿಪ್ಡ್ ಹುಡಿ,
ಇವು ಬೇಕು ಅಂತೇಳಿ ಅಂತಂದರೆ ಮತ್ತೆ ಇನ್ನು ಲೆದರ್ ಜಾಕೆಟ್ಗಳು ಕೂಡ ಯೂಸ್ ಮಾಡ್ಕೋಬೋದು. ಹಿಂದೆ ಡ್ರೆಸ್ ಒಳಗಡೆ ಬಂದರೆ ಏನಾದರೂ ಬೇರೆ ಫ್ರೆಂಡ್ ಬರ್ಡೇ ಪಾರ್ಟಿ ಇತ್ತು, ಡೇ ಔಟ್ ಇತ್ತು, ಪಿಕ್ನಿಕ್ ಇತ್ತು ಅಂತೇಳಿ ಅಂತಂದರೆ ನಿಮಗೆ ಸ್ಕರ್ಟು, ಈ ಜೀನ್ಸು, ಪ್ಯಾಂಟ್ಸ್ ಎಲ್ಲ ಬೋರ್ ಆಗಿತ್ತು ಅಂದರೆ ಒಂದು ಫ್ಲೋರಲ್ ಪ್ರಿಂಟ್ ಇರೋ ಫ್ರಾಕ್ನ ಇಟ್ಕೊಂಡಿರಿ ನಿಮ್ಮ ಹತ್ರ, ಅದೂ ಚೆನ್ನಾಗಿ. ಅದಾಗಿಂದ ನೆಕ್ಸ್ಟ್ ಒಂದು ಪಾರ್ಟಿಗೆ ಏನಾದರೂ ಹೋಗಬೇಕು ನೈಟ್ ಟೈಮು ಅಂದರೆ ಬಾಡಿ ಕಾಂಟ್ರಾಸ್ಟ್ ಇಟ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಆದರೂ ಇಟ್ಕೊಳ್ಳಿ. ನೀವೇನಾದರೂ ಬ್ಲ್ಯಾಕ್ ಹಾಕ್ಕೊಳ್ಳಲ್ಲ ಅಂತ ಅನ್ನೋದಾಗಿದ್ದರೆ ಬ್ಲ್ಯಾಕ್ ಬದಲು ಅದನ್ನು ರೆಡ್ಡಿಗೆ ಶಿಫ್ಟ್ ಮಾಡಿ. ಅದೇ ರೀತಿ ನಾನು ಮುಂಚೆ ಹೇಳ್ದಂಗೆ ನಿಮಗೆಲ್ಲ ಕಡೆ ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ಟಿ ಶರ್ಟ್ ಅಂತೆಲ್ಲ ಹೇಳುತ್ತೆ. ಅಲ್ಲೇನಾದರೂ ನೀವು ಬ್ಲ್ಯಾಕ್ ಇಷ್ಟಪಡಲ್ಲ, ನಾನು ಬ್ಲ್ಯಾಕ್ ಹಾಕಲ್ಲ ಅಂತಂದರೆ ಅಲ್ಲಿ ಬ್ಲ್ಯಾಕ್ ಬದಲು ಬ್ರೌನ್ ಕಲರ್ನ ಇಟ್ಕೊಳ್ಳಿ, ಅದು ಒಳ್ಳೆಯದಾಗುತ್ತೆ. ಅಂದರೆ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಆದರೆ ಇಲ್ಲಿ ಮಾತ್ರ ಬ್ರೌನ್ ಮಾತ್ರ ಹಾಕೋಕ್ಕೆ ಹೋಗಬೇಡಿ ಪಾರ್ಟಿ ವೇರಲ್ಲಿ ಬಂದರೆ. ಬ್ಲ್ಯಾಕ್ ಹಾಕ್ಕೊಳ್ಳಿ, ಇಲ್ಲ ಅಂತೇಳಿ ಅಂತಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ರೆಡ್ ಹಾಕಿ ಬೇಸಿಕ್ಕಾಗಿ. ಇಲ್ಲ ಅಂತಂದರೆ ನಿಮಗೆ ಬೇರೆದು ಯಾವ್ದು ಬೇಕು, ಎಲ್ಲ ಬ್ಲಿಂಗಿ ಆಗಿರೋದು, ಶಿಮ್ಮರಿ ಆಗಿರೋದು ಹಾಕೋಬೋದು, ಅದು ನಿಮ್ಮ ಇಷ್ಟ. ಮತ್ತು ಶರ್ಟು, ಟಿ ಶರ್ಟು, ಪ್ಯಾಂಟ್ಸಲ್ಲಿ ಹೇಳಿದ್ನಲ್ಲ, ಅಲ್ಲಿ ಬೇಕಿದ್ದರೆ ನೀವು ಬ್ರೌನ್ ಕಲರ್ನ ಚೂಸ್ ಮಾಡಿ ಅಂತ ಹೇಳಿದ್ದೆ, ಅದು ಮ್ಯಾಚ್ ಆಗುತ್ತೆ. ಒಟ್ಟಿನಲ್ಲಿ 20 to 25 ಪೀಸ್ ಕ್ಲಾತ್ಸ್ ಇರೋದ್ರಿಂದ ನೀವು ಸುಮಾರು 3 ತಿಂಗಳ ತನಕ ಡೈಲಿ ಬೇರೆ ಬೇರೆ ರೀತಿಯಾಗಿ ಹೊಸ ಹೊಸ ಬಟ್ಟೆಯಲ್ಲೇ ನೀವು ಹಾಕೋ ರೀತಿ ಔಟ್ಫಿಟ್ನ ಕ್ರಿಯೇಟ್ ಮಾಡ್ಕೋಬೋದು. ಆಕ್ಸೆಸರೀಸಿಂದ ಕೂಡ ಔಟ್ಫಿಟ್ನ ಕ್ರಿಯೇಟ್ ಮಾಡ್ಕೋಬೋದು. ಆಕ್ಸೆಸರೀಸಿಂದ ಕೂಡ ಸ್ಟೈಲ್ ಮಾಡಿ ನೀವು ಔಟ್ಫಿಟ್ನ ಲುಕ್ನ ಹಾಕ್ಕೋಬೋದು. ನಿಮಗೆ ಬೇಕು ಅಂತೇಳಿ ಅಂತಂದರೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತೇಳಿ ಅಂದರೆ ನನಗೆ ಒಂದ್ಸರಿ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಾನು ನಿಮಗೆ ಆಲ್ಮೋಸ್ಟ್ ನಿಮ್ಮ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗುತ್ತೆ ಅಂತೇಳಿ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆಮೇಲೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.